ಮೋದಿ ಅವರಿಗೆ 75 ವರ್ಷ ಆಯ್ತು, ಏನ್ ಹೇಳ್ತೀರಾ? ಹ್ಯಾಪಿ ಬರ್ತ್ಡೇ ಮೋದಿ ಸರ್. ಡೈರೆಕ್ಟ್ ಆಗಂತೂ ನಿಮಗೆ ವಿಶ್ ಮಾಡಕ್ ನಮ್ಗೆ ಆಗಲ್ಲ, ಥ್ರೂ ಇದ್ರ ವೇ ಇಂದ ನಾವು ಮಾಡ್ತಾ ಇದ್ದೀವಿ. ನಿಮ್ಮಂಥವ್ರು ಶತಾಯುಷಿಗಳಾಗಿ ಬದುಕಿ ಇನ್ನೂ ನೀವು ನಮ್ಮ ಕಂಟ್ರಿನ ಹಿಂಗೆ ಲೀಡ್ ಮಾಡ್ಕೊಂಡು ಹೋಗಿ ಹೆಮ್ಮೆಯ ಮೋದಿ ಅಂತ ನಾವು ಹೇಳೋಕ್ಕೆ ರೆಡಿ ಯಾವಾಗಲೂ ಸಿದ್ಧವಾಗಿದ್ದೀವಿ. ಹಂಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. ನೀವು ಇರಬೇಕು, ನಮ್ಮಂಥವ್ರನ್ನ ಮುಂದೆ ತರಬೇಕು ಅಂದರೆ ಅದು ಓನ್ಲಿ ದ ವೇ ಮೋದಿಯವರಿಂದ ಮಾತ್ರ ಸಾಧ್ಯ. ಫಸ್ಟ್ ಅವರು ಹೆಮ್ಮೆಯ ಪ್ರಧಾನಿ, ಅವರು ತುಂಬ ಒಳ್ಳೆಯ ವ್ಯಕ್ತಿ, ಪ್ಲಸ್ ನಮ್ಮ ಜನಕ್ಕೆ ತುಂಬ ಒಳ್ಳೆ ಥರದ ಕೆಲಸಗಳನ್ನ ಮಾಡ್ತಾ ಹೋಗಿದ್ದಾರೆ. ಅದನ್ನು ನಾವು ಡೀಪಾಗಿ ಅರ್ಥ ಮಾಡಿಕೊಂಡು ಇವ್ರನ್ನೇ ನಾವು ಮುಂದುವರ್ಸ್ಕೊಂಡು ಹೋದರೆ ಇನ್ನೂ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿ ತೋರಿಸ್ತಾರೆ ಸರ್. ಅದರಲ್ಲೇನು ಎರಡನೇ ಮಾತಿಲ್ಲ. ಲೇಟ್ ಆಗ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸ ಏನು ಅಂತ ನಾವು ಇಂಟೇಕ್ ತಗೊಂಡು ಡೆಪ್ತಲ್ಲಿ ನೋಡ್ತಾ ಇದ್ರೆ ಅದೆಲ್ಲ ನಮ್ಗೆ ಒಳ್ಳೆಯದೇ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ನಾವು ಇನ್ನೂ ಇಷ್ಟು ಅವ್ರ ಏಜಲ್ಲಿ ಅವ್ರು ಇಷ್ಟು ಆಕ್ಟಿವ್ ಆಗಿ ಮಾಡ್ಕೊಂಡಿರೋದು ನಮ್ಮರ ಇನ್ಸ್ಪಿರೇಷನ್, ನಮ್ಮ ಯೂತ್ಗಳಿಗೆ ತುಂಬ ಇನ್ಸ್ಪಿರೇಷನ್. ಅದು ಅವ್ರನ್ನ ನೋಡಿ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಸರ್. ಸೊ ಐ ವಿಲ್ ವೋಟ್ ಟು ಮೋದಿ. ಸೊ ಈಗ ಸುಮಾರು ಪ್ರಧಾನಮಂತ್ರಿಗಳನ್ನ ನೋಡಿದೀವಿ ನಾವು ಇಲ್ಲಿ ತನಕ. ಈಗ ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರು, ಅವರು ಅರ್ಥಶಾಸ್ತ್ರಜ್ಞರು. ಇಲ್ಲಿ ಕಂಪ್ಯಾರಿಸನ್ ಬೆಟರ್ ಅಂತ ನಾವು ಹೇಳಕ್ಕಾಗಲ್ಲ. ಅವ್ರಿಗೇನಿತ್ತು ಅದನ್ನ ಅವ್ರು ಮಾಡಿದ್ದಾರೆ, ಬಟ್ ನಮ್ಗೆ ಮೋದಿ ಅವ್ರು ಮಾಡ್ತಾರ ತುಂಬಾನೇ ಇಷ್ಟ ಆಗ್ತಾ ಇದೆ. ಯಂಗರ್ ಜನರೇಷನ್ಗೆ ಹಿ ಇಸ್ ಎ ಬಿಗ್ ಮಾಡೆಲ್. ಹಾಗಾಗಿ ಅವ್ರನ್ನ ಫಾಲೋ ಅಪ್ ಮಾಡೋದ್ರಲ್ಲೇ ನಮ್ಗೆ ಏನು ತೊಂದರೆ ಇಲ್ಲ ಸರ್. ಈ 11 ವರ್ಷದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆಯಾ ಇಲ್ಲಿ ತನಕ? ಯಾಕಂದ್ರೆ 1947 ಡೆವಲಪ್ಮೆಂಟ್ಗೂ ಈ 11 ವರ್ಷದಲ್ಲಿ ಇವ್ರು ಬಂದ ಮೇಲೆ ಆದ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇದೆಯಾ ಸರ್? ಖಂಡಿತ ಇದೆ. ಅದನ್ನ ನಾನು ಹೇಳಿದ್ದು, ಅವ್ರಿಗೆ ಮಾಡ್ತಾ ಇರೋದು ಅವ್ರಿಗೆ ಏನ್ ಇಂಟೆನ್ಷನ್ ಅದ. ನಾವು ಇವಾಗ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ಅಲ್ಲಿಂದೇನು ಹಾಗೆ ಹೀಗೆ ಅಂತ ಅಂತಾರೆ. ಇವತ್ತು ನಮ್ಗೆ ಯುದ್ಧಗಳಾಗ್ತಾ ಇಲ್ಲ, ಬೇರೆ ತರ ಆಗಿದ್ರೆ ಸರ್ ನಮ್ಮ ಇಂಡಿಯಾ ಏನಾಗ್ತಿತ್ತು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಇವತ್ತು ಇಷ್ಟೆಲ್ಲ ಅಣು ಬಾಂಬ್ಗಳಿದೆ ಎಲ್ಲನೂ, ಅದೆಲ್ಲ ನಾವು ಬೇರೆ ನಮ್ಮ ಇಂಡಿಯಾದಲ್ಲಿ ಇರೋದಕ್ಕಿಂತ ನಾವು ಎಕ್ಸ್ಟ್ರಾ ತಗೊಳ್ಳೋವಂಥದ್ದು ಬೇಕಾದಷ್ಟಿದೆ. ಸೊ ಅದನ್ನೆಲ್ಲ ನಾವು ಇವತ್ತು ಬೇರೆ ದೇಶಕ್ಕೆ ಹೋಗಿ ಅವ್ರ ಜೊತೆ ಇವತ್ತು ಬೇರೆ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಇನ್ವೈಟ್ ಮಾಡ್ಕೊಳ್ಳೋ ರೀತಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗಿದೆ ನಮ್ದು ಅದು ಇಂಡಿಯನ್. ಅಲ್ಲಿ ಬೇರೆ ದೇಶ ಜಪಾನ್ ಆಗಲಿ ಚೀನಾದವರಾಗಲಿ ಇವತ್ತು ನ್ಯಾಷನಲ್ ಅಂತಮ್ ಹೇಳ್ತಾ ಇದ್ದಾರೆ, ನಮ್ಮದು ಇಂಡಿಯಾ ನ್ಯಾಷನಲ್ ಅಂತಮ್ ಹೇಳ್ತಾ ಇದ್ದಾರೆ, ಪ್ಲಸ್ ಶ್ಲೋಕಗಳೆಲ್ಲ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ವೆರಿ ಪ್ರೌಡ್. ಹಾಗಾಗಿ ಅವ್ರದ್ದು ಏನು ಇಂಟೆನ್ಷನ್ ಅನ್ನೋದು ನಾವು ತಿಳ್ಕೊಂಡು ಇವತ್ತು ನಾವು ಯೋಚನೆ ಮಾಡಬೇಕು ಹೊರತು ಅವ್ರು ಹಂಗೆ ಹೋಗ್ತಾ ಇದ್ದಾರೆ ಹಿಂಗೆ ಹೋಗ್ತಾ ಇದ್ದಾರೆ ಡೆವಲಪ್ ಆಗ್ತಾ ಇಲ್ಲ. ಇವತ್ತು ನಾವು ಮೈಸೂರೇ ನೋಡಿ ಸರ್ ಎಷ್ಟು ಡೆವಲಪ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ನಮಗೆ ಇಲ್ಲಿ ಏರ್ಪೋರ್ಟ್ ಆಗೋಯ್ತು ಅಂತ ಅಂದರೆ ಏರ್ಪೋರ್ಟ್ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹಾಗೆ ಆಗುತ್ತೆ ಒಂದಲ್ಲ ಒಂದು. ಈಗ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಕೂತ್ಕೊಂಡು 2 ನಿಮಿಷದಲ್ಲಿ ನಮಗೆ ಹೋಗಿದ್ದು ಬರ್ಬೋದು, ಹಂಗೆ ಮಾಡ್ತಾ ಇದ್ದಾರೆ. ಹಂಗಿರ್ಬೇಕಾದ್ರೆ ಇವೆಲ್ಲ ಚೇಂಜಸ್ ತಾನೆ, ಇವೆಲ್ಲ ಸೆಂಟ್ರಲ್ ತಾನೇ ಮಾಡ್ತಾ ಇರೋದು. ಹಾಗಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಇಟ್ ಟೇಕ್ಸ್ ಟೈಮ್. ಯಾರೇ ಒಬ್ರು ಬಂದು ಇವತ್ತು ಎಲ್ಲನೂ ತಕ್ಷಣ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಅವ್ರು ಮಾಡ್ತಾ ಇದ್ದಾರೆ ಸರ್, ಖಂಡಿತ ಮಾಡ್ತಾ ಇದ್ದಾರೆ. ಈಗ ಟ್ರಂಪ್ ಅವ್ರ ಬಗ್ಗೆ ಏನು ಹೇಳ್ತಾರೆ? ಟ್ಯಾಕ್ಸ್ ಎಲ್ಲ ಹಾಕಿದ್ದಾರೆ ನಮ್ಮ ಇಂಡಿಯಾದ ಮೇಲೆ, ತುಂಬಾ 50% 100% ಆಗ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ಯಾವ ತರ ಟ್ಯಾಕಲ್ ಮಾಡ್ತಾರೆ ಇವರು ಮೋದಿ ಅವರು? ಇಟ್ಸ್ ವೆರಿ ಚಾಲೆಂಜಿಂಗ್. ಆಯ್ತಾ, half of the Indians are working in America. ಫಸ್ಟ್ ಆಫ್ ಆಲ್ ಟ್ರಂಪ್ ಬಗ್ಗೆ ಹೇಳಬೇಕಂತಂದ್ರೆ ಅವರು ಆಗ್ತಾ ಇದ್ದಾರೆ ಎಲ್ಲಾನು. ಅದು ಸ್ಲೋ ಆಗಿ ಅವ್ರಿಗೂ ಅರ್ಥ ಆಗಬೇಕು. ಅದು ಒಂದೇ ಕಡೆಯಿಂದ ಪ್ರೆಷರೈಸ್ ಆಗುವಂಥದ್ದಲ್ಲ, ಆ ಕಡೆಯಿಂದನೂ ಏನು ಅಂತ ಗೊತ್ತಾಗ್ತಾ ಇದೆ. ನಮ್ಮ ಇಂಡಿಯಾದಲ್ಲೇ ನಮ್ಮ ಮೋದಿ ಅವರು ಬೇಕಾದಷ್ಟು ಹೇಳ್ತಾ ಇರಲ್ಲ ಮೇಕ್ ಇನ್ ಇಂಡಿಯಾ ಅಂತ. ನಾವೇ ಪ್ರತಿಯೊಬ್ಬರು ಯಂಗರ್ ಜನರೇಷನ್ಸ್ ಇವತ್ತು ಕುತ್ಕೊಂಡು ಸ್ಟಾರ್ಟಪ್ಸ್ ಮಾಡಿದ್ರೆ ಅಮೆರಿಕಕ್ಕಿಂತ ನಾವು ಡಬಲ್ ಆಗ್ಬೋದು ಸರ್. ಯಾಕೆ ಅಂದರೆ ಇಂಡಿಯನ್ಸ್ ಇಲ್ಲಿ ಹೋಗಿ ಅಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕೆಪಬಿಲಿಟಿ ಫ್ರಮ್ ಇಂಡಿಯಾ ಓನ್ಲಿ. ಹಾಗಾಗಿ ಇಲ್ಲಿರೋ ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೇ ಯಾಕೆ ಮಾಡಬಾರ್ದು? ಆ ಚಾನ್ಸ್ ನಾವು ಮೋದಿಗೆ ಕೊಡೋಣ. ಅವ್ರು ನಮ್ಗೆ ಇಷ್ಟು ಸಪೋರ್ಟಿವ್ ಆಗಿರ್ಬೇಕಾದ್ರೆ ನಾವು ಇಲ್ಲೇ ಮಾಡ್ಬೋದಲ್ವಾ, ಅಮೆರಿಕದಲ್ಲಿ ಮಾಡಬಹುದು. ಆವಾಗ ಟ್ರಂಪ್ಗೂ ಗೊತ್ತಾಗುತ್ತೆ ಏನು ಎತ್ತ ಎಲ್ಲಿಗೆ ಹಾಕ್ಬೇಕು ಅಂತ. ಅವಾಗ ಅವರೇ ಏನು ಓಡ್ಸ್ ಕಳಿಸ್ತಾ ಇದಾರೆ ನಮ್ಗೆ ಕರ್ಸ್ಕೋಬೇಕು. ಹಂಗಾಗುತ್ತೆ ಸರ್. ಟ್ಯಾಲೆಂಟ್ಸ್ ಇರೋದು ಇಂಡಿಯಾದಲ್ಲಿ ಅಂತೀರಾ? ಖಂಡಿತ ನಮ್ಮಿಂದನೇ ಅದು. ಈಗ ನಾವು ಎಷ್ಟೊಂದು ಜನ ಇಂಡಿಯನ್ಸ್ NRI ಗಳಲ್ಲಿ ಅಲ್ಲಿದ್ದಾರೆ, ಅಲ್ಲಿ ಮಾಡ್ತಾ ಇದಾರೆ. ಅದನ್ನ ನಾವ್ ಇಲ್ಲೇ ಮಾಡಿದ್ರೆ ಬಿಕಾಸ್ ಆಫ್ ಅವ್ರಲ್ಲಿ ತುಂಬಾ ಅರ್ನ್ ಮಾಡ್ಬೋದು ಅಂತ ನಾವ್ ಇಲ್ಲೇ ಮಾಡೋಣ. ಸ್ವಲ್ಪ ನಿಧಾನಕ್ಕೆ ಮಾಡೋಣ, ನಮ್ಮ ಇಂಡಿಯಾ ಇನ್ನೂ ಚೆನ್ನಾಗಾಗುತ್ತಲ್ವಾ. ಒಂದೇ ಸತಿ ಹೋಗಿ ಮಾಡೋಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡಿ ಇಂಡಿಯಾನ ನಾವು ಇನ್ನೂ ಒಂದು ಒಳ್ಳೆ ಸ್ಥಿತಿ ತಗೊಂಡ್ಬಂದ್ರೆ ದಟ್ಸ್ ಫೈನ್. ನಮ್ಮ ಭಾರತದ ಸುತ್ತಮುತ್ತ ಎಲ್ಲ ಇರುವಂತ ರಾಷ್ಟ್ರಗಳು, ಶ್ರೀಲಂಕಾ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಈಗ ನೇಪಾಳದಲ್ಲಿ ಗಲಭೆಗಳು ಸ್ಟಾರ್ಟ್ ಆಗ್ಬಿಡ್ತಾ ಇದೆ. ಇದರಿಂದ ನಮ್ಮ ಭಾರತ ದೇಶಕ್ಕೆ ಏನಾದರೂ ತೊಂದರೆ ಆಗುತ್ತಾ ಸರ್? ಆಗುತ್ತಾ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಆಗಿ ನಮಗೆ ಏಟ್ ಆಗ್ಬೋದು. ಯಾಕೆಂದ್ರೆ ಅಲ್ಲಿ ನಷ್ಟಗಳು. ಇವಾಗ ನಾವೇನು ನೇಪಾಳಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ, ಟೂರಿಸಮ್ದು ಅವ್ರಿಗೂ ತೊಂದರೆ ಆಗುತ್ತೆ, ಇಲ್ಲಿವರೆಗೂ ತೊಂದರೆ ಆಗುತ್ತೆ. ಅವರು ಇಲ್ಲಿಗೆ ಬರೋದು, ಮೈಗ್ರೇಟ್ ಆಗಿ ಇಲ್ಲಿಗೆ ಬಂದು ಇಲ್ಲೆಲ್ಲ ನೋಡೋದು ಆಗುತ್ತೆ. ಅಕ್ಕಪಕ್ಕ ನೆರೆಹೊರೆಯಿಂದ ನಾವು ಚೆನ್ನಾಗಿರ್ಬೇಕು. ಆ ಚೆನ್ನಾಗಿರೋದಕ್ಕೆ ತಾನೇ ಮೋದಿ ಅವ್ರು ಹೋಗಿ ಈ ಥರ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದು ಇಲ್ಲ ಮಾಡಲೇಬೇಕು ನಾವು ಅಂತ ಫ್ರೆಂಡ್ಲಿಯಾಗಿ ಮೂವ್ ಆಗಿರೋದಕ್ಕೆ ಇವತ್ತು ನಾವು ಇಷ್ಟು ಸುರಕ್ಷಿತವಾಗಿದ್ದೀವಿ. ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ನಮ್ಮ ಇದ್ರ ಮೇಲೆ ಬಾಂಬ್ ಬರುತ್ತೋ ವಿ ಡೋಂಟ್ ನೋ. ಆಲ್ ಆಫ್ ಮೋದಿ.